ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದ ರಾಜ್ಯ ಗುತ್ತಿಗೆದಾರರ ಸಂಘ. ಗುತ್ತಿಗೆದಾರರಿಗೆ 37,000 ಕೋಟಿ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಬಾಕಿ ಪಾವತಿಸದೇ ಇದ್ರೆ ಕಾಮಗಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮಾರ್ಚ್ 5ರಿಂದ ಎಲ್ಲ ಇಲಾಖೆಗಳ ಕಾಮಗಾರಿ ಸ್ಥಗಿತ ಅಂತ ಘೋಷಣೆ ಮಾಡಿದ್ದಾರೆ. ಬಾಕಿ ಪಾವತಿ ಮಾಡದೇ ಇದ್ರೆ ಕಾಮಗಾರಿ ಸ್ಥಗಿತ ಅಂತ ಗುತ್ತಿಗೆದಾರರ ಸಂಘ ಹೇಳ್ತಾ ಇದೆ. ಸಿಎಂ ನಮ್ಮ ಸಮಸ್ಯೆ ಕೇಳ್ತಾ ಇಲ್ಲ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಹೇಳ್ತಾ ಇದ್ದು, ನಗರಾಭಿವೃದ್ಧಿ ಇಲಾಖೆ, ವಸತಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಇದೆ. ಕೆಲ ಸಚಿವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ಯಾಕೇಜ್ ಟೆಂಡರ್ ಮಾಡುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಗುತ್ತಿಗೆದಾರರ ಸಂಘಟನೆ ಸಿಡಿದೆದ್ದಿದೆ. ಮಾರ್ಚ್ 5ನೇ ತಾರೀಕಿನಿಂದ ಅನಿರ್ದಿಷ್ಟವಾದ ಅವಧಿಯ ಮುಷ್ಕರವನ್ನ ಕೈಗೊಂಡಿರತಕ್ಕಂಥದ್ದು. ಹಾಗಿದ್ರೆ ಅವರ ಬೇಡಿಕೆಗಳೇನು, ಈ ಒಂದು ಮುಷ್ಕರಕ್ಕೆ ಕಾರಣ ಏನು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸೊ ಯಾವ ತರ ಮಧ್ಯವರ್ತಿಗಳ ಕಾಟ ಹೆಚ್ಚಾಗಿದೆ, ಯಾವ ರೀತಿಯಾದಂತಹ ಒಂದು ಅಸಹಕಾರ ಅವರಿಂದ ಸಿಗ್ತಾ ಇದೆ ನೋಡಿ ಅಮ್ಮ. ಈಗ ನಮ್ಗೆ ಕಾಂಟ್ರಾಕ್ಟರ್ಗಳು ಸುಮಾರು 2.5 ವರ್ಷದಿಂದ ನಮಗೆ 37,000 ಕೋಟಿ ನಮಗೆ ಪೆಂಡಿಂಗ್ ಬಿಲ್ ಇದೆ. 36,000 ಕೋಟಿ ಪೆಂಡಿಂಗ್ 37,000 ಕೋಟಿ ಪೆಂಡಿಂಗ್ ಬಿಲ್ ಇರೋದ್ರಿಂದ ನಾವು ಸುಮಾರು ಲೆಟ್ರುಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಸಚಿವರಿಗೆ ಲೆಟ್ರ್ ಬರೆದ್ವಿ. ಅದರಲ್ಲಿ ಏನಾಗ್ತಿದೆ ಅಂದರೆ ಅವರು ಕೆಲವು ಇಲಾಖೆಗಳು, ಅದರಲ್ಲಿ ಎಲ್ಲ ಇಲಾಖೆಗಳಿಗೂ ನಾವು ಲೆಟ್ರ್ ಬರೆದಾಗ ಕೆಲವು ಇಲಾಖೆಗಳು, ಫಾರ್ ಎಕ್ಸಾಂಪಲ್ ಲೋಕೋಪಯೋಗಿ ಇಲಾಖೆ ಮಾನ್ಯ ಜಾರಕಿಹೊಳಿ ಸಾಹೇಬರು ನಮಗೆ ಸ್ಪಂದಿಸ್ತಿದ್ದಾರೆ. ಬಟ್ ಆದರೆ ಏನು ಗೊತ್ತಾ, ಎಲ್ಲವೂ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಟೈಅಪ್ ಆಗಿರೋದ್ರಿಂದ ಯಾವೂ ಸಹ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ, ಆದೇಶದ ರೂಪಕ್ಕೆ ಬರ್ತಾ ಇಲ್ಲ. ಅದು ಸಚಿವರು ಗಮನಕ್ಕೆ ತಂದಿದ್ದೀವಿ. ಹಾಗೆ ಇಲ್ಲಿಂದ ಬಂದರೆ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು BBMP ವಿಚಾರವಾಗಿ ಭಾಳ ಸುಮಾರು 3 ವರ್ಷ ಇದ್ದಿದ್ದು ಪೆಂಡಿಂಗ್ ಬಿಲ್ನ 1 ವರ್ಷಕ್ಕೆ ತಂದಿದ್ದಾರೆ. ಮತ್ತು ಜೊತೆಗೆ ನಮ್ಮ ಕಷ್ಟ ಕಾಲದಲ್ಲಿ ಇಮಿಡಿಯೇಟ್ ಮೀಟಿಂಗ್ ಕರೆಸಿ ಸಾಂತ್ವನ ಹೇಳೋಂಥ ಕೆಲಸ ನಾವು ಮಾಡ್ತಿದ್ದಾರೆ ಅವರು. ಆಮೇಲೆ ಜೊತೆಗೆ ಏನಾಗಿದೆ ಅಂದರೆ ಅವ್ರಿಗೆ ಇನ್ನೊಂದು ಏನಪ್ಪ, ನಮ್ಮದು ರಿಕ್ವೆಸ್ಟ್ ಏನಂದರೆ ಮೇಜರ್ ಇರಿಗೇಷನ್ನಲ್ಲಿ ಪೆಂಡಿಂಗ್ ಬಿಲ್ ಇರೋದನ್ನ ಕ್ಲಿಯರ್ ಮಾಡಿ ಅಂತ ಕೇಳ್ತಾನೆ ಇದ್ದೀವಿ. ಅವರು ಇಲ್ಲ ಮಾಡ್ತೀವಿ ತಡೀರ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಒಂದು. ಆಮೇಲೆ ಖರ್ಗೆ ಸಾಹೇಬರು ಅವರಲ್ಲಿ ಯಾವುದೇ ಥರದ ಸಮಸ್ಯೆಗಳಿದೆ ಇದ್ರೂ ಕೂಡ ಮೇಜರ್ ಆಗಿ JJM ಸಮಸ್ಯೆ ಇದೆ, ಅದನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ನೀವು ಬೈರತಿ ಸುರೇಶ್ ಅವರು ಹಾಗೇನೆ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರ ಒಂದು ಇಲಾಖೆನಲ್ಲಿ ಮಧ್ಯವರ್ತಿಗಳ ಕಾಟ ಅಂತ ಹೇಳಿದ್ರೆ, ಯಾವ ರೀತಿಯಾಗಿ ಮಧ್ಯವರ್ತಿಗಳು ನಿಮಗೆ ಕಾಟ ಕೊಡ್ತಿದ್ದಾರೆ? ಇದು ನಗರಾಭಿವೃದ್ಧಿ ಇಲಾಖೆಗೂ ವಸತಿಗೂ ಡಿಫ್ರೆನ್ಸ್ ಇದೆ. ಅಂದರೆ ದಟ್ ಅಲ್ಲೂ ಮಧ್ಯವರ್ತಿಗಳು, ಇಲ್ಲೂ ಮಧ್ಯವರ್ತಿಗಳು. ಇಲ್ಲಿ ಮಧ್ಯವರ್ತಿಗಳು ಏನಾಗಿದೆ ಅಂದರೆ ಅಡ್ಮಿನಿಸ್ಟ್ರೇಷನ್ ಏನು ಸಚಿವರು ಮಾಡ್ತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಷನ್ನ ಮಧ್ಯವರ್ತಿಗಳು ಮಾಡ್ತಾ ಇದ್ದಾರೆ. ಅವ್ರದ್ದೊಂದು ಖಾಸಗಿ ಆಫೀಸ್ನಲ್ಲಿ ಅವ್ರು ಏನು ಮಾಡಿದ್ದಾರೆ, ಅಲ್ಲೇ ಎಂಜಿನಿಯರ್ಸ್ನೆಲ್ಲ ಕರೆಸ್ಕೊಂಡು ಟೆಂಡರ್ಗಳನ್ನ ಅಲೋಕೇಶನ್ ಮಾಡೋದು, ಪೇಮೆಂಟ್ ಅಲೋಕೇಶನ್ ಮಾಡೋದು ಎಲ್ಲ ಅಲ್ಲಿ ಮಾಡ್ತಾಯಿದ್ರು. ಅದು ಆಗಬಾರ್ದು ಅನ್ನೋದು ಇತಿಹಾಸದಲ್ಲೇ ಅಲ್ಲಿ ಎಲ್ಲೂ ಆಗಿಲ್ಲ. ಹಂಗೆ ಇದು ನಗರಾಭಿವೃದ್ಧಿ ಸಚಿವರು ದಯವಿಟ್ಟು ಅದನ್ನು ಇವತ್ತಿಂದನೇ ನಿಲ್ಲಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದು ಹೇಳೋಂಥ ಕೆಲಸ ಮಾಡಬೇಕು. ನಮ್ಮನ್ನು ಕರೆದ್ರೆ ನಾವೆಲ್ಲ ಅವ್ರಿಗೆ ಡೀಟೇಲ್ಸ್ ಹೇಳೋದು ಸುರೇಶ್ ಅವರ ಗಮನಕ್ಕೆ ಬಂದಿಲ್ಲ ಅಂತ ಬಂದಿದೆ. ನಾವು ತಿಳಿಸಿದ್ದೀವಿ ಅವ್ರಿಗೆ, ನೀವು ಹಿಂಗೆಲ್ಲ ಮಾಡಬಾರ್ದು ಅಂತಂದೇಳಿ ಹೇಳಿದ್ದೀವಿ. ಲೆಟ್ರೂ ಸಹ ಬರ್ದಿದ್ದೀವಿ ನಾವು. ನಿಮಗೆ ಮಧ್ಯವರ್ತಿಗಳು ನಿಮ್ಮ ಆಡಳಿತ ಮಾಡ್ತಿದ್ದಾರೆ, ಇದು ಆಡಳಿತದಲ್ಲಿ ಹಸ್ತಕ್ಷೇಪ ಪ್ರೈವೇಟ್ನವ್ರು ಮಾಡಬಾರ್ದು, ಖಾಸಗಿಯವ್ರು ಮಾಡಬಾರ್ದು. ಮಿನಿಸ್ಟ್ರ್ ಕೆಲಸ ಮಾಡಬೇಕು, ಪೊಲಿಟಿಷಿಯನ್ ಕೆಲಸ ಮಾಡಬೇಕು, ಕಾಂಟ್ರಾಕ್ಟರ್ ಕೆಲಸ ಮಾಡಬೇಕು. ಅದೇ ಇನ್ನೊಂದು. ಗುತ್ತಿಗೆದಾರರ ಆರೋಪಕ್ಕೆ ಸಚಿವ ಬೈರತಿ ಸುರೇಶ್ ತಿರುಗೇಟು ಕೊಟ್ಟಿದ್ದು, ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸ ಮಾಡಬಾರದು, ಯಾವ ಮಧ್ಯವರ್ತಿಗಳು ಅಂತ ಸಾಕ್ಷಿ ಸಮೇತ ಹೇಳಬೇಕು. ಪ್ರತಿದಿನವೂ ಇದೇ ಚಾಳಿ ಆದ್ರೆ ನಾವೇನ್ ಮಾಡೋದು? ಟೆಂಡರ್ ಕೊಡೋದಕ್ಕೂ ಸಚಿವರಿಗೂ ಏನ್ ಸಂಬಂಧ? ಯಾರು ಅರ್ಹರಾಗಿರ್ತಾರೆ ಅವರಿಗೆ ಟೆಂಡರ್ ಕೊಡಬೇಕು ಅಂದಿದ್ದಾರೆ. ಸುಮ್ಮನೆ ಗಾಳಿಲಿ ಗುಂಡೊಡೆಯುವಂಥ ಕೆಲಸ ಮಾಡಬಾರ್ದು ಕಾಂಟ್ರಾಕ್ಟರ್ ಸಂಘದವ್ರು. ಯಾವ ಮಧ್ಯವರ್ತಿಗಳು ಯಾರು ಏನು ಅಂತ ಸಾಕ್ಷಿ ಸಮೇತ ಹೇಳಿದ್ರೆ ಅದಕ್ಕೊಂದು ಬೆಲೆ ಇದೆ. ಇದೇ ಡೈಲಿ ಇದೇ ಚಾಳಿ ಆದರೆ ಏನು ಮಾಡೋದು ನಾವು? ಇಲಾಖೆ ನಡೆಸೋದು ಹೆಂಗೆ? ಟೆಂಡ್ರ್ ಕೊಡೋದಕ್ಕೂ ಮಿನಿಸ್ಟ್ರಿಗೆ ಏನು ಸಂಬಂಧ ಇರ್ತದೆ? ಅಧಿಕಾರಿಗಳು ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಯಾರು ಇನ್ಎಲಿಜಿಬಲ್ ಇರ್ತಾರೆ, ಅವ್ರಿಗೆಲ್ಲ ನೋಡಿ ಪತ್ರಗಳು ಯಾರು ಕರೆಕ್ಟ್ ಇರ್ತಾರೆ. ಇಂಥವ್ರಿಗೆ ಈಗ ಹೆಬ್ಬಾಳದಲ್ಲಿ ಕೆಲಸ ಮಾಡಬೇಕು ಅಂದರೆ ಹೆಬ್ಬಾಳದಲ್ಲೇ ಕೊಡಬೇಕಾ? ಸುಮ್ಮನೆ ಎಕ್ಸಾಂಪಲ್ಲು, ಈಗೆಲ್ಲೋ ಮೈಸೂರಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೆದ್ರೆ ಮೈಸೂರಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ ಅಂತ ಮೈಸೂರವ್ರಿಗೆ ಕೊಡಬೇಕಾ? ಯಾರು ಎಲಿಜಿಬಲ್ ಆಗ್ತಾರೆ, ಯಾರು ಅದಕ್ಕೆ ಕರೆಕ್ಟ್ ಇರ್ತಾರೆ ಅವ್ರಿಗೇನೆ ಕೊಡೋಕ್ಕಾಗುವಂಥದ್ದು. ಸುಮ್ಮನೆ ಈ ಥರ ಗಾಳಿಲಿ ಗುಂಡೊಡೆಯುವಂಥ ಕೆಲಸ ಯಾರು ನಮ್ಮ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷರು ಮಾಡಬಾರ್ದು. ಸುಮ್ಮನೆ ಇದು ಯಾವುದಾದ್ರೂ ಸಾಕ್ಷಿ ಇದ್ದು ಈ ಥರದ್ದು ಪರ್ಟಿಕ್ಯುಲರ್ ಕಂಪ್ಲೇಂಟ್ ಇದ್ದರೆ ಕೊಡ್ಬೋದು. ಇದೆಲ್ಲ ಟ್ರಾನ್ಸ್ಪರೆಂಟ್ ಆ್ಯಕ್ಟ್. ಟ್ರಾನ್ಸ್ಪರೆಂಟಲ್ಲಿ ಯಾರಿಗೂ ಸಹಾಯ ಮಾಡೋಕ್ಕಾಗಲ್ಲ, ಮಿನಿಸ್ಟ್ರು ಮಾಡೋಕ್ಕಾಗಲ್ಲ, ಅಧಿಕಾರಿಗಳು ಮಾಡೋಕ್ಕಾಗಲ್ಲ. ಟ್ರಾನ್ಸ್ಪರೆಂಟ್ ಆ್ಯಕ್ಟಲ್ಲಿ
ಎಷ್ಟೆಷ್ಟು ಲೋಯೆಸ್ಟ್ ಯಾವುದು ಹೈಯೆಸ್ಟ್ ಯಾವುದು ಎಷ್ಟು ಪರ್ಸೆಂಟು ಏನು ಕೆಲಸ ಏನು ವೆಹಿಕಲ್ಸು ಏನು RMC ಯಾವ್ಯಾವುದು ಏನಿದೆ ಅವ್ರಿಗೇನೆ ಕೊಡೋಕ್ಕೆ ಬರೋದು. ಸುಮ್ಮನೆ ಅವ್ರು ಏನೇನೋ ಹೇಳಿದ್ರೆ ಇದಕ್ಕೆಲ್ಲ ನಾವು ಉತ್ತರ ಕೊಟ್ಟರೆ ಸರಿ ಇಲ್ಲ. ಇದನ್ನು ಕಾನೂನು ಪ್ರಕಾರ ಯಾವರಿಗೆ ಅಧಿಕೃತವಾಗಿ ಯಾರು ಅರ್ಹರಾಗ್ತಾರೆ ಅವ್ರಿಗೇನೆ ಟೆಂಡರ್ ಕೊಡುವಂಥದ್ದು, ಸಾಕ್ಷಿ ಸಮೇತ ಹೇಳ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.